ನಾವು ಕಲ್ಪನೆ ಮಾಡದೇ ಇರ್ತಕ್ಕಂಥ ಯೋಗಗಳು ಒದಗಿ ಬರ್ತವೆ, ಪ್ರಸಂಗಗಳು ಒದಗಿ ಬರ್ತಾವೆ. ಅವಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ನಮ್ಮ ಮೊದಲೇ ಹಿಂಗೆ ಹೆಂಗೆ ಯೋಗ ಒದಗಿ ಬಂತು, ಪ್ರಸಂಗ ಒದಗಿ ಬಂತು. ಹಂಗೆ ಇವಾಗ ಆ ಸಮುದ್ರ ಇದು ನಿಜವಾಗ್ಲೂ ಅಂತ ಒಂದು ಯೋಗ ಒದಗಿ ಬಂತು. ಧಾರವಾಡದಲ್ಲಿ ಸೀತಾರಾಮ ಶಕ್ತಿ ಹುಡುಕಿದ್ದಾರೆ. ಅವರು ಬಹಳ ವರ್ಷದ ಸುಮಾರು 30 ವರ್ಷದಿಂದಲೂ ಮಹಾರಾಜರ ಅನುಗ್ರಹ ತಗೊಂಡು ಅವಾಗಿಂದು ನಮ್ಮ ಬಗ್ಗೆ ಅವರಿಗೆ ಬಹಳಷ್ಟು ವ್ಯಕ್ತಿ ಇದ್ರು. ಅವರಿಗೆ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಉಮಾಮಹೇಶ್ವರ ದೇವಸ್ಥಾನ ಕಟ್ಟಿದ್ದಾರೆ, ಒಂದು ರಾಜ ಗೋಪುರ ಕಟ್ಟಿದ್ದಾರೆ. ಅದನ್ನು ಶೃಂಗೇರಿ ಮಠದ ಶ್ರೀಗಳವರು ಬಂದು ಅದನ್ನೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ವಿಜಯೇಂದ್ರ ಪ್ರಾಣ. ಆದರೆ ಇವರಿಗೆ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಮತ್ತು ಮಂತ್ರೋಪದೇಶ ದೃಷ್ಟಿಯಿಂದ ನಮ್ಮ ಬಗ್ಗೆ ಅವರಿಗೆ ಬಹಳ ಭಾವನಾ ಇದೆ. ಆವಾಗ ಅವ್ರು ಬಹಳ ಆಗ್ರಹ ಮಾಡಿದ್ರು. ಅನಿವಾರ್ಯವಾಗಿ ಹೋಲಿಕೆ ಆಗಲಿಲ್ಲ ಅವರು. ಅದು ಇವಾಗೂ ಸಹಿತ ಅವ್ರು ಬಹಳ ಆಗ್ರಹ ಮಾಡಿ ಒಂದು ಡೇಟ್ ಬಿಟ್ಟು ಇನ್ನೊಂದು ಡೇಟಿಗೆ ನೀವು ಬರಲೇಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆಗೆ ಎಷ್ಟು ಬೇಕಾದಷ್ಟು ಜನರು ಕರ್ಕೊಂಡು ಭಕ್ತರನ್ನ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದರು. ನಾವು ಈ ಬೇಸಿಗೆಯ ಸಮಯದಲ್ಲಿ ನಾವು 4-5 ಮಂದಿ ಕರ್ಕೊಂಡ್ಬಂದು ಅನೇಕ ಕಾರಣದಿಂದ ಅನಾನುಕೂಲತೆ ಆಗುವ ಸಂಭವ ಇರ್ತದೆ. ಮತ್ತೊಂದು ಸಲ ಅವ್ರ ಬಸ್ನಾಗ ಹೋಗೋಣ ಅಂತಾರೆ, ದೊಡ್ಡ ಪ್ರಶ್ನೆ ಇಲ್ಲ. ನಾವು ಈಗ ನಾವೊಂದು 200 ಮಂದಿ ಬರ್ತೀವಿ ಅಂದ್ರೆ ಅವ್ರು ಮತ್ತೆ ಬಸ್ ವ್ಯವಸ್ಥೆ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಎಲ್ಲ. ಹಂಗೆ ನಾವು ಬರೀ ಹೇಳಿದ್ವಿ 2 ಬಸ್ ಜನ ಬರ್ತೀವಿ ಅಂತ. 125 ಜನ ಇವತ್ತು ನಾವು ಗೋಕರ್ಣಕ್ಕೆ ಬರೋದು ಕಲ್ಪನಾ ಇದ್ದಿದ್ದಿಲ್ಲ. ಆಮೇಲೆ ಸಹಜವಾಗಿ ಅನಿಸ್ತೀವಿ ನಾವು ಹೊನ್ನಾವರ ಮ್ಯಾಲಿಂದ ಹೊಂತೀವಿ ಅಂದಾಗ ಮಹಾಬಲೇಶ್ವರ ದರ್ಶನ ಆಗದೇ ಇದ್ದರೆ ನಮ್ಮಂಥ ದೌರ್ಭಾಗ್ಯ ಯಾವುದು ಒಂದು ಭಾವನೆಯಿಂದ ಮಹಾಬಲೇಶ್ವರ ದರ್ಶನ ಮಾಡಬೇಕು ಅಂದಾಗ ಅದು ಸಹಿತ ಮಹಾಬಲೇಶ್ವರನಿಗೆ ಅನ್ನಪೂರ್ಣೇಶ್ವರಿ ಒಂದು ಅನುಗ್ರಹದಿಂದ ಇದು ನಮಗೆ ಎಂಥ ಒಂದು ಆ ದೇವಿಯ ಪ್ರಸಾದ, ಪರಮಾತ್ಮ ಪ್ರಸಾದ ನಮಗೆ ಪ್ರಾಪ್ತ ಆಯಿತು. ಅವರು ಸಹಿತ ಎಷ್ಟು ನಮ್ಮ ದೀಪ ಅಭಿಮಾನದಿಂದ, ಇದರಿಂದ, ಕಳಕಳಿಯಿಂದ, ಅಂತಃಕರಣದಿಂದ ನಮಗೆಲ್ಲರಿಗೂ ವ್ಯವಸ್ಥೆ ಮಾಡಿ ನಾವು ಮುಂದಿನ ಕಾರ್ಯಕ್ರಮದಿಂದ ಒಂದು ಹೋಗಿ ಸಮುದ್ರ ಸ್ನಾನ ಮಾಡಿ ಮತ್ತೆ ಇಲ್ಲೇ ಬರಬೇಕು ಅಂತ ಹೇಳಿದ್ರು ಅವರು. ಯಾಕಂದ್ರೆ ಒಬ್ಬರು ಹಿಂದೆ ಮುಂದೆ ಆಗಿಬಿಡ್ತಾರೆ. ಆದ್ದರಿಂದ ಎಲ್ಲರೂ ಇಲ್ಲಿ ಬಂದು ಸೇರಿದ ಬಳಕ ಇಲ್ಲಿಂದ ಅವರು ದರ್ಶನಕ್ಕೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಕೊಡ್ತಾರೆ. ಆದ್ದರಿಂದ ಮುಂಚೆ ಮಾಡಿದವರು ಮತ್ತು ದಯವಿಟ್ಟು ಒಂದು ಎಲ್ಲರಿಗೂ ವಿನಂತಿ ಏನು ಅಂದ್ರೆ, ಸಮುದ್ರದಲ್ಲಿ ವಿಶೇಷತಃ ಹುಡುಗರು ಈಗೇನದ ಬಹಳ ಹೊತ್ತು ಸ್ನಾನ ಮಾಡಿಕೊಟ್ಟು ಕೂಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಮತ್ತು ಹಾಗೆಲ್ಲ ಸಮುದ್ರದಾಗ ಜಿಗಿದಾಡ್ದು ಕೂಡಾಡ್ದು ಮಾಡಬಾರ್ದು. ಸುಮ್ಮನೆ ಒಂದು 2-3 ಸಲ ಮುಳುಗಿ ಹಾಕಿ ಎದ್ದು ಬಿಡಬೇಕು. ಎದ್ದು ಸರಳ ಬಂದಿರಬೇಕು. ನಮ್ಮ ಕೈ ಬಟ್ಟಿ ಮೇಲೆ ಕೂಡೋಣಂತೆ. ಆಮೇಲೆ ಮಹಾಬಲೇಶ್ವರ ದರ್ಶನ ಮಾಡೋಣ. ಆಮೇಲೆ ಬಂದು ಒಂದು ಅವ್ರು ಚಹಾನು ತೊಗೊಂಡು ಹೋಗಿ ಇರ್ತಾರೆ. ಅವ್ರ ಆದ್ರ ಆತಿಥ್ಯದಲ್ಲಿ ಕೇವಲ ಪ್ರೇಮ ಇರುವುದಿಲ್ಲ, ಅದರೊಳಗೆ ಅವ್ರದ್ದು ಒಂದೇನಪ್ಪ ಅಂದ್ರೆ ನಮಗೆ ಆಶೀರ್ವಾದದ ಭಾವನಾನೂ ಇರ್ತದೆ. ಆದ್ದರಿಂದ ನಾವು ಬರೀ ಈ ಚಹಾ ಸರಿಗೆ ಅಲ್ಸಕ್ಕೆ ಹಾಕಿ ಹೋಗುದೇ ಅಂತ ಅನ್ಬಾರ್ದು. ನಾವು ಅವ್ರಿಗೆ ಕೈಯ ಸಕ್ಕರೆ ಹಾಕಿ ಬಂದು ತೊಗೊಂಡು ಹೋಗುದೇ ಅಂದರೂ ನಾವು ಬಂದು ತೊಗೊಂಡು ಹೋಗ್ತೀವಿ. ಯಾಕಂದರೆ ಇಂಥ ಕ್ಷೇತ್ರದಲ್ಲಿ ಯಾವ ರೂಪದಲ್ಲಿ ಆ ಪರಮಾತ್ಮ ನಮಗೆ ಮಾಡಿಕೊಡ್ತಾನೋ ಹೇಳಲಿಕ್ಕೆ ಬರೋಂಗಿಲ್ಲ. ಆದ್ದರಿಂದ ನಾವೆಲ್ಲರೂ ಬಂದು ಚಹಾ ಆಮೇಲೆ ಬಸ್ಸಿಗೆ ಹೋಗೋಣ. ಅಷ್ಟೋ ತನಕ ನೀವು ಬಟ್ಟೆ ಎಲ್ಲ ಒಣಗಿ ಇಷ್ಟೇ ಆಗಿರ್ತದೆ. ಆಮೇಲೆ ಅದು ಬಂದು ಮಾಡೋ ಪ್ರಶ್ನೆ ಇಲ್ಲ. ಆಮೇಲೆ ಬಂದಾವು ಅದು ಕಂಪಲ್ಸರಿ ಏನು ಅಂದರೆ ನಾಳೆ ಮುಂಜಾನೆ ನೀವು ಬಟ್ಟೆ ಒಗಿಲೇಬೇಕು. ಇಲ್ಲೇ ನಿಮ್ಮ ದೊಡ್ಡದಾಗಿ ಹೋಗ್ತಾರೆ. ಇವತ್ತು ರಾತ್ರಿ ಬಯಸಿ ಅವ್ನು ಬಯಸಿ ಚಲೋ ತೆಗೆ ಬಕೆಟ್ನ ಬಯಸಿ ಒಣ ಹಾಕಿದ್ರೆ ಹಿಂದಿ ಬಟ್ಟೆ ಉಳಿತಾವೆ ನಾಳೆಗೆ. ಸಮುದ್ರ ನೀರಿಗೆಲ್ಲ ಫುಲ್ಲಾಗಿ ಹೋಗ್ತಾವೆ. ಆದ್ದರಿಂದ ಎಲ್ಲರೂ ನಮಗೂ ಏನನ್ನಿಸ್ತು ಅಂದರೆ ಏನಾದರೂ ಒಂದು ಸೇವಾ ಆಗಲಿ ಅಂತಂದಾಗ ನಾವು ಎಲ್ಲ
ಹೇಳಿದ ಕೂಡಲೇ ಅವ್ರಿಗೂ ಎಲ್ಲರಿಗೂ ಭಾಳ ಉತ್ಸಾಹ ಇತ್ತು. ಸಹಜವಾಗಿ ಅವರು ಎಲ್ಲರೂ ಒಂದು ವಿಚಾರ ಏನೋ ಒಂದು ಅಲ್ಲಿ ತಮ್ಮಲ್ಲಿ ಕಿಂಚಿತ್ ಒಂದು ಸೇವೆಯನ್ನು ಸಲ್ಲಿಸಿದ್ರು. ನಮ್ಮ ಮನಸ್ಸಿನಾಗೂ ಏನಾದರೂ ಒಂದು 21,000 ರೂಪಾಯಿ ಕೊಡಬೇಕು ಅಂತ ಮನಸ್ಸಿನಾಗ ಬರೋದು ನಮ್ಮ ಸಹಜ. ಮಹಾರಾಜರ ಪ್ರೇರಣೆ ಅವ್ರಿಗೆ ಆಗ್ತದೆ. ಆದ್ರೆ ಮಜಾ ಏನು ಅಂದ್ರೆ ಎಲ್ಲ ಸದ್ಭಕ್ತರಿಂದ ಬಂದು ಬರೋಬ್ಬರಿ 20,955 ರೂಪಾಯಿ ಮಕ್ಕಳಿಗೆ ಒಂದು 50 ರೂಪಾಯಿ ಕೊಟ್ಟರು ಬರೋಬ್ಬರಿ 23,000 ರೂಪಾಯಿ ಆಗುತ್ತೆ. ಆದ್ದರಿಂದ ಅವರು ಈ ಸಂಸ್ಥೆಯಲ್ಲಿ ಇಲ್ಲಿ ಮುಖ್ಯ ಅನುದಾನ ನಡೀತಕ್ಕಂಥ ಒಂದು ಏನು ಭಾಳ ಸೇವೆ ಮಾಡ್ತಾ ಇದ್ದಾರಲ್ಲ, ಅವರು ಅದನ್ನು ಮಹಾರಾಜರು ಒಂದು ಪ್ರಸಾದ ಭಾವದಲ್ಲಿ ಅವರ ಆಶೀರ್ವಾದ ಭಾವದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಶ್ರೀ ಮಹಾಬಲೇಶ್ವರನ ಮತ್ತು ಅನ್ನಪೂರ್ಣೇಶ್ವರಿ ಹಾಗೂ ಎಲ್ಲ ಒಂದು ವಾಸ್ತವಿಕವಾಗಿ ತಪಸ್ವಿಗಳೇ ಕ್ಷೇತ್ರದಲ್ಲಿ ಇಟ್ಕೊಂಡು ವೇದಾಧ್ಯಯನ ಅದೇ ರೀತಿಯಾಗಿ ವೇದಗಳನ್ನು ಕಲಿಸೋದು ಅಧ್ಯಯನ ಅಧ್ಯಾಪನ ಎರಡೂ ಮಾಡ್ತಾ ಇರ್ತಕ್ಕಂಥ ಅವರು ಸಾಕ್ಷಾತ್ ಋಷಿಮುನಿಗಳಿದ್ದ ಹಾಗೆ ಅವರೆಲ್ಲರೂ ನಮಗೆ ಅರ್ಥಾತ್ ನಮಗೆ ಅನುಗ್ರಹ ಮಾಡಲಿ, ನಮಗೆ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರಯೋಗ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ಹೇಳಿ ಸದ್ಗುರುನಾಥ ಮಹಾರಾಜ